ಧ್ರುವ, ಐ ಆಮ್ ಸಾರಿ. ಕ್ಷಮಿಸ್ಬೇಡ ಧ್ರುವ. ಸರ್ ಸರ್ ಮೈನಾ ಬಾ. ಏನು ವಿಷಯ ಮೈನಾ? ನೀನಾಗಿ ನೀನೇ ಬಂದಿದ್ದೆ ಅಂದ್ರೆ ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಇರುತ್ತೆ. ಏನು ಹೇಳು? ದೀಪ ಹಚ್ಚಕ್ ಬಂದೆ ಸರ್. ಹಚ್ಬೋದಾ ಸರ್? ಸರ್ ದೀಪ ಹಚ್ಬೋದಾ? ಹಾ, ಹಚ್ಚು ಮೈನಾ. ಇದ್ದಕ್ಕಿದ್ದ ಹಾಗೆ ದೀಪ ಹಚ್ಬೇಕು ಅಂತ ಯಾಕೆ ಅನ್ನಿಸ್ತು ನಿನಗೆ? ಸರ್, ಗಾಳಿ ಮೇಲೆ ಕೋಪ ಬಂದೈತೆ ಅಂತ ಉಸಿರಾಡದೆ ಇರಕ್ಕಾಯ್ತದ? ಹಂಗೆಯೇ ನಮ್ಮ ನಿಮ್ಮ ಮಧ್ಯೆ ಸಾವಿರ ಬರುತ್ತೆ ಹೋಯ್ತದೆ. ಹಂಗಂತ ದೇವ್ರಿಗೆ ಪ್ರತಿದಿನ ಮಾಡೋ ಪೂಜೆನ ನಿಲ್ಸೋದು ಎಷ್ಟು ಸರಿ ಅಂತ ಅನಿಸ್ತು. ಅದಕ್ಕೆ ಬಂದೆ. ದೀಪ ಹಚ್ಬೋದಾ ಸರ್? ಹಚ್ಚು ಮೈನಾ. ನಾನೇ ನೀನಂತೆ ನೀನಂತೆ ನೀನೇ, ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು. ನಮ್ಮ ನಡುವೆ ಬರಲಿ ನೂರು ಮುನಿಸು ಜಗಳ, ಹಾಗೆ ಇರಲಿ ಪ್ರೀತಿ ಸೊಗಡು. ಜೊತೆಯಲ್ಲಿ ನೀನಿದ್ದರೆ ಎದೆಯಲಿ ಸಡಗರ, ನಿನ್ನ ನಗು ಎಲ್ಲದಕ್ಕೂ ಪರಿಹಾರ. ನನ್ನಯ ನಾಳೆ ನಿನ್ನಯ ಪಾಲೆ, ನನ್ನ ಬದುಕೆ ನಿನ್ನದು ಗೆಳತಿ. ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪೂರ ನಿನ್ನನ್ನೇ, ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕನೇ. ಯಾಕೆ ಈ ತರ ದಡ್ಡನ್ ತರ ಆಡ್ತಿದ್ಯಾ? ದಡ್ಡನ್ ತರ ಅಲ್ಲ ಜಯಂತಿ, ದಡ್ಡಾನೆ. ಬುದ್ಧಿ ಇರೋಂಥವ್ರು ಯಾರು ಮಾಡೋ ಕೆಲ್ಸನ ಇದು? ಅಲ್ಲ ಆನಂದ್, ಜಯಂತಿ, ಇವಾಗ ಏನಾಯ್ತು ಅಂತ ನೀವಿಬ್ರು ಸೇರ್ಕೊಂಡು ನನಗ್ ಬೈತಾ ಇದ್ದೀರಾ? ಇನ್ನೇನಾಗ್ಬೇಕು? ನೀನ್ ಏನಕ್ಕೆ ಮೈನನ್ನ ಪುಷ್ಪಕ್ ಸರ್ ಚೇಂಬರ್ಗೆ ದೀಪ ಹಚ್ಚೋದಕ್ಕೆ ಕಳಿಸ್ದೆ? ಮೈನಾ, ನಿನಗಾದ್ರೂ ಬುದ್ಧಿ ಬೇಡ್ವಾ? ಅವ್ನ್ ಹೋಗಿ ದೀಪ ಹಚ್ಚೋ ಅಂದ ತಕ್ಷಣ ನೀನ್ ಹೋಗಿ ಹಚ್ಬಿಡದೇನಾ? ಅಲ್ಲ, ಎಷ್ಟು ದೊಡ್ಡ ಜಗಳ ಆಗಿದೆ, ಏನೇನೆಲ್ಲ ಆಗಿದೆ, ಆದ್ರೂ ನಿಮ್ ಬುದ್ಧಿಗಳಿಗೆ ಏನಾಗಿದೆ ಅಂತ. ಓ ಅಕ್ಕ, ಪುಷ್ಪಕ್ ಸರ್ಗೆ ಎಲ್ಲ ಅರಿವಾಗಿದೆ. ಅವ್ರು ಬದ್ಲಾಗಿದ್ದಾರೆ. ಅವ್ರಾಗೆ ಬಂದು ಕ್ಷಮೆ ಕೇಳಿದ್ದಾರೆ. ಅವರೇ ಬದ್ಲಾಗಿದ್ದಾರೆ ಅಂದ್ಮೇಲೆ ನಾವ್ ಹಠ ಸಾಧಿಸೋದ್ರಲ್ಲಿ ಏನರ್ಥ? ನಾನ್ ಬದ್ಲಾದ್ರೂ ಇವ್ರು ಬದ್ಲಾಗಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೊಳಕಿಲ್ವಾ? ಅದಕ್ಕೆ ಹೋಗ್ಬಿಟ್ಟು ದೀಪ ಹಚ್ಬಿಟ್ ಬಂದೆ ಅಷ್ಟೇ. ಅಷ್ಟೇ ಅಲ್ಲ, ಮೈನಾ ಅವ್ರನ್ನ ಪುಷ್ಪಕ್ ಸರ್ ತುಂಬಾ ಹಚ್ಕೊಂಡಿದ್ರು. ಈಗ ಮೈನಾ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಅವ್ರಿಗವರು ತುಂಬಾ ಒಂಟಿತನದಲ್ಲಿ ಫೀಲ್ ಮಾಡ್ಕೋತಾ ಇರ್ತಾರೆ. ಒಂಟಿತನ ಒಬ್ಬ ಮನುಷ್ಯನ ಮನ್ಸನ್ನ ತುಂಬಾ ಹಾಳು ಮಾಡುತ್ತೆ. ಅದಕ್ಕೆ ನಾನು ಮೈನಾ ಅವ್ರು ಡಿಸೈಡ್ ಮಾಡಿದೀವಿ, ಅವ್ರ ಜೊತೆ ಮುಂಚೆ ಹೇಗಿದ್ವೋ ಹಾಗೆ ಇರೋಣ ಅಂತ. ಧ್ರುವ, ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ಯಾ. ನೀರು ಶಾಂತವಾಗಿದೆ ಅಂತಂದ್ರೆ ಅದ್ರ ಆಳ ಜಾಸ್ತಿ ಇದೆ ಅಂತ. ಮಾರಿದ್ರೆ ಮುಳುಗೋಗ್ತೀಯಾ. ನೀವಿಬ್ರು ಅವರಿಂದ ಆದಷ್ಟು ದೂರ ಇರೋದೇ ಒಳ್ಳೇದು, ಇಲ್ಲ ಅಂದ್ರೆ ತುಂಬಾನೇ ಸಮಸ್ಯೆ ಆಗತ್ತೆ. ಆ ಥರ ಏನೂ ಸಮಸ್ಯೆ ಆಗಲ್ಲ ಜಯಂತಿ. ಆನಂದ್, ಈಚೆಗೆ ಬರೋರ್ಗೆ ಆಳದ ಭಯ ಇರಲ್ಲ. ಹಾಗೆ ನಮಗ್ ನಮ್ಮೇಲೆ ನಂಬಿಕೆ ಇದೆ, ಪುಷ್ಪಕ್ ಸರ್ ಮೇಲೂ ನಂಬಿಕೆ ಇದೆ. ಅವ್ರು ನಮ್ಮನ್ನ ತೇಲಿಸ್ತಾರೆ ಹೊರತು ಯಾವತ್ತೂ ಮುಳುಗಿಸಲ್ಲ. ಏಯ್, ಇದನ್ನ ನಂಬಿಕೆ ಅನ್ನಲ್ಲ, ಮೂಢನಂಬಿಕೆ ಅಂತಾರೆ. ಆನಂದ,
ಪುಷ್ಪಕ್ ಸರ್ ಬದ್ಲಾಗ್ತಾರೆ ಅಂದ್ರೆ ಒಂದ್ ಅವಕಾಶ ಕೊಡೋದ್ರಲ್ಲಿ ತಪ್ಪೇನು? ಅವಕಾಶ ಕೊಟ್ಟು ಏನಾದ್ರು ಅನಾಹುತ ಆಯ್ತು ಅಂದ್ರೆ ನೀವು ಬಂದು ಎಲ್ಲಾನು ಸರಿ ಮಾಡ್ತೀರಾ? ನೀವೆಲ್ಲ ಕೇಳೋದಾದ್ರೆ ನನ್ನ ಹತ್ರ ಒಂದು ಉಪಾಯ ಇದೆ, ಅದೆಲ್ಲ ಇದನ್ನ ತಡೆಯುತ್ತೆ. ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇರೋರ್ಗೆ ಒಂದು ಹುಲ್ಕಡ್ಡಿನೂ ಆಸರೆ. ಸರಿ, ಅದೇನ್ ಹೇಳಿ. ಮೈನಾ ಧ್ರುವನ ಮದ್ವೆ ಮಾಡ್ಬಿಟ್ರೆ ಈ ಪ್ರಾಬ್ಲಮ್ಮೇ ಇರಲ್ಲ, ಏನಂತೀರಾ? ಏನಪ್ಪ ಧ್ರುವ, ಸರಳಕ್ಕ ಹೇಳಿದ ತಕ್ಷಣ ನೀವು ಅದೇ ಪ್ಲಾನ್ ಮಾಡ್ತಾ ಇದ್ರಾ ಹೇಗೆ? ಚೇಚೆ, ಖಂಡಿತವಾಗ್ಲೂ ಇಲ್ಲ ಜಯಂತಿ. ಓಹೋ, ಏನು ಮದ್ವೆ ಆಗೋ ಮಾತೇ ಇಲ್ವಾ? ಹಾಗೆ ಹೇಳ್ತಿಲ್ಲ, ಆದ್ರೆ ಮೈನವ್ರ ಅಕ್ಕನ ಮದ್ವೆ ಫಸ್ಟ್ ಆಗ್ಬೇಕಲ್ವಾ, ಆಮೇಲೆ ನಮ್ಮಿಬ್ರು ಮದ್ವೆ. ಹಾಗಾದ್ರೆ ನಿನ್ ಜೀವನದಲ್ಲಿ ಬರೋ ಪ್ರತಿಯೊಂದು ತೊಂದರೆಗಳನ್ನ ನೀನ್ ಅನುಭವಿಸ್ತಾನೆ ಇರ್ಬೇಕಾಗತ್ತೆ. ಅದಕ್ಕೊಪ್ಕೆನಾ? ನೀರ್ಗಿಳ್ದಾಗಿದೆ, ಈಜ್ಲೇಬೇಕು, ಇಲ್ಲಾಂದ್ರೆ ನೀನ್ ಹೇಳ್ದಾಗೆ ಮುಳುಗು ಹೋಗ್ತೀವಿ. ಆಯ್ತು, ಏನೋ ಒಂದು ಮಾಡಪ್ಪ. ನೀವೆಲ್ಲ ದೊಡ್ಡೋರು, ತಿಳಿದವರು, ನಮ್ಮ ಮಾತನ್ನ ಎಲ್ಲಿ ಕೇಳ್ತೀರಾ? ಬಾ ಜಯಂತಿ, ಬನ್ನಿ ಸರಳಕ್ಕ. ನಾವ್ ಇವನ ಹತ್ರ ಮಾತಾಡ್ದಷ್ಟು ನಂಬಾಯಿ ನೋವತ್ತೆ. ನಮ್ಮ ಮಾತು ಎಲ್ಲಿ ಕೇಳ್ತಾನೆ ಇವನು? ಓ, ಆನಂದಣ್ಣ, ಅಕ್ಕ. ಮೈನವ್ರೆ, ನನ್ನ ಮಾತಿಗೆ ಬೆಲೆ ಕೊಟ್ಟು ಪುಷ್ಪಕ್ ಸರ್ ಚೇಂಬರ್ಗೆ ಹೋಗಿ ದೀಪ ಹಚ್ಚಿ ಬಂದಿದ್ದೀರಲ್ಲ, ತುಂಬಾ ಥ್ಯಾಂಕ್ಸ್. ಧ್ರುವ ಅವ್ರೆ, ನೀವು ಬೆಂಕಿನಲ್ಲಿ ಹಾರು ಅಂದ್ರೂ ನಾನು ಹಾರ್ಬಿಡ್ತೀನಿ. ಅಂಥದ್ರಲ್ಲಿ ಹೋಗಿ ದೀಪ ಹಚ್ಬಿಟ್ಟು ಬರಕ್ಕಾಗಲ್ವಾ? ನೀವ್ ಏನೇ ಹೇಳಿದ್ರು ಯೋಚನೆ ಮಾಡಿನೇ ಹೇಳ್ತೀರಾ ಅಂತ ನನಗೆ ಗೊತ್ತು. ಆದ್ರೆ ಒಂದೊಂದ್ ಕಿತ ಕೋಪ ಮಾಡ್ಕೋತೀರಾ, ಅದೇ ಬೇಜಾರು. ಮೈನವ್ರೆ, ಜೀವನ ಅಂದ್ಮೇಲೆ ಏರಿಳಿತ ಇದ್ದೇ ಇರತ್ತಲ್ವಾ, ಅದು ಸಹಜ. ಆದ್ರೂನು ಯಾರು ಏನೇ ಹೇಳಿ, ನಾವಿಬ್ರು ಯಾವಾಗ್ಲೂ ಹೀಗೆ ಇರೋಣ. ಯಾಕಂದ್ರೆ ನಮ್ ಯೋಚನೆಗಳು, ಆಲೋಚನೆಗಳು ಎಲ್ಲ ಸರಿಯಾಗೇ ಇದೆ. ನಿಜ. ಮತ್ತೆ ನೀವು ಪುಷ್ಪಕ್ ಸರ್ ಹತ್ರ ಸ್ವಲ್ಪ ಫ್ರೆಂಡ್ಲಿ ಆಗೇ ಇರಿ, ತುಂಬಾ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಹೋಗ್ಬೇಡಿ. ನನ್ಗನ್ಸೋ ಮಟ್ಟಿಗೆ ಅವ್ರು ಆದಷ್ಟು ಬೇಗ ಸರಿ ಹೋಗ್ತಾರೆ. ಧ್ರುವ, ಹೇಗೂ ನಾವುಗಳೀಗ ಜೋಡಿ ಜೋಡಿ. ಸೊ ನೀನು ಮೈನಾ ಒಂದ್ ಕಡೆ ಕೂತ್ಕೊಂಡು ಊಟ ಮಾಡಿ, ನಾನು ಜಯಂತಿ ಒಂದ್ ಕಡೆ ಕೂತ್ಕೊಂಡು ಊಟ ಮಾಡ್ತೀನಿ. ಹಾಗೂ ನಾನು ಊಟ ತಂದಿಲ್ಲ, ಜಯಂತಿ ಡಬ್ಬಿನಲ್ಲೇ ಊಟ ಮಾಡ್ತೀನಿ. ಏನತ್ತೀಯ ಜಯಂತಿ? ಜಯಂತಿ, ಸುಮ್ನೆ ಒಂದ್ ಮಾತು ಕೇಳು, ಇಲ್ಲಾಂದ್ರೆ ಅವ್ನಿಗೆ ತಿಂದಿದ್ದು ಅರ್ಗೋದೇ ಇಲ್ಲ. ನೀನ್ ಒಳ್ಳೆ ಸುಮ್ನೆ ಇರೋ. ಪ್ಲೀಸ್ ಜಯಂತಿ, ಬಾ ಬಾ, ನಾನೇ ಕುಡಿಸ್ತೀನಿ. ಬಾ ಧ್ರುವ, ನೀನ್ ಇಲ್ಲೇ ಕೂತ್ಕೋ. ಬಾ ಬಾ ಜಯಂತಿ, ಬಾ, ನೀನ್ ಬಾ. ಮಮ್ಮ, ಯಾಕೆ ನಿಂತೇ ಇದ್ಯಾ? ಚೇರ್ ಹಾಕೊಂಡು ಕೂತ್ಕೋ. ನಾ ಕುಂದ್ರಂಗಿಲ್ಲ, ನಂಗ್ ಸಿಟ್ಟು ಬಂದೈತಿ. ಸಿಟ್ಟ ಯಾಕೆ? ಓ, ನಿಂಗೆ ಯಾರು ಜೋಡಿ ಇಲ್ಲ ಅಂತನಾ? ಏಯ್, ನಂಗೆ ಯಾರು ಜೋಡಿ ಬೇಕಾಗಿಲ್ಲ, ನಾ ಅದಕ್ಕೆ ಸಿಟ್ಟಾಗಿಲ್ಲ. ನಂಗ ಮೈನಾ ಮೇಲೆ ಸಿಟ್ಟು ಬಂದೈತಿ. ಹೌದಾ? ನನ್ನ ಮೇಲ ನಾನೇನಂತದ್ ಮಾಡಿದೀನಿ? ಏನ್ ಮಾಡಿ ಅಂತ ಕೇಳ್ತೀಯನ? ನೀವಿಬ್ರು ಪ್ರೀತಿ ಮಾಡಿದ್ರಿ, ಧ್ರುವ ಅವ್ರ ಮನ್ಯಾಗೂ ಒಪ್ಕೊಂಡಾರು. ಇತ್ಲಾಗ ಪುಷ್ಪಕ್ ಸರ್ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು. ಇಷ್ಟೆಲ್ಲ ಆದ್ಮೇಲೆ ನೀವೊಂದ್